ಬರ ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿದ ಸರ್ಕಾರ, ಖುದ್ದು ಫೀಲ್ಡ್ಗಿಳಿದ ಸಿಎಂ, ಅಧಿಕಾರಿಗಳ ಸಭೆ, ಸಾಲ ಮನ್ನಾಗೆ ಪತ್ರ, ಉತ್ತರ ಕೊಡುತ್ತಾ ಸರ್ಕಾರ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಬರ ರಾಜಕೀಯ. ಇಲಾಖೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು. ಕೃಷಿ ಸಚಿವರಿಲ್ಲ, ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಗಮನಿಸಲಿಕ್ಕೆ ಆಗ್ತಾ ಇದೆಯೇ ಇಲ್ವೇ? ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಹೋಗ್ತಾ ಇದ್ದಾರೆ, ಬರ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಣೆ ಮಾಡಬೇಕಂತ ಸಲಹೆ ಪಡಿತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳ ಕೆಲವು ಘೋಷಣೆಗಳು ಮಾಡಬಹುದು, ಕೇವಲ ಭರವಸೆಗಳು, ಘೋಷಣೆ ಆಗಬಾರ್ದು. ನಿಮ್ಮ ಹತ್ರ ಮಾತಾಡ್ತೀವಿ, ನಿಮ್ಮ ಹತ್ರ ಮಾತಾಡಿದ್ರೆ ನಾವು ಹೋಗುವುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರೂ ಸಹಕಾರ ಇರಲಿ. ಒಂದು ಕಡೆ ಮಹಾ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿಯ ಆತಂಕ ಎದುರಾದ್ರೆ ಹಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆಯೇ ಇಲ್ಲ. ಇದರಿಂದಾಗಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಕಾರಣ ಮಳೆ ಬರುತ್ತೆ ಅಂತ ಹೇಳಿ ತಾವು ಬೆಳೆಯನ್ನ ಬೆಳಿಬೇಕು ಅಂತ ಸಿದ್ಧಪಡಿಸಿಕೊಂಡಿದ್ರು. ಆದ್ರೆ ಅದಕ್ಕೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಸೊ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಮಹಾಮಳೆಯ ಅವಾಂತರಗಳಾದ್ರೆ ಮತ್ತೊಂದು ಕಡೆ ನೀರಿಗೆ ತತ್ವಾರ ಉಂಟಾಗಿದೆ. ಒಂದು ಕಡೆ ಪ್ರವಾಹ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಡೆ ಅನೇಕ ಜನರಿಗೆ ಬರ ಸಿಡಿಲು. ಈಗ ಬರದ ನೆಪ ರಾಜಕಾರಣಿಗಳು ಜಾಣ ಸಮರವನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ನಿಜವಾದ ಸಮಸ್ಯೆ ಏನು, ಯಾವ ರೀತಿಯಾಗಿ ಅಲ್ಲಿ ಜನ, ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಇದ್ಯಾವುದು ಕೂಡ ಬೇಡ. ಅವರಿಗೆ ಬೇಕಾಗಿರೋದು ಕೇವಲ ರಾಜಕೀಯ ಮಾತ್ರ. ಈಗಾಗಲೇ ಎಲ್ಲಿನೋ ಪರಿಣಾಮವಾಗಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಈಗಾಗಲೇ ಮಳೆ ಬಹಳ ಕಡಿಮೆ ಆಗಿದೆ, ಮತ್ತೊಂದು ಕೆಲವು ಕಡೆಗಳಲ್ಲಿ ಈಗಾಗಲೇ ಮಳೆ ಬರ್ತಾ ಇದೆ, ಅದು ಪ್ರವಾಹ ಪರಿಸ್ಥಿತಿಯನ್ನ ತರ್ತಾ ಇದೆ. ಎರಡೂ ಕೂಡ ಅಟ್ ಎ ಸೇಮ್ ಟೈಮ್ ಆಗ್ತಾ ಇದೆ. ಬರದ ಪರಿಸ್ಥಿತಿಯೂ ಇದೆ ಕೆಲವು ಕಡೆಗಳಲ್ಲಿ, ಪ್ರವಾಹದ ಪರಿಸ್ಥಿತಿಯೂ ಇದೆ. ಅನಾವೃಷ್ಟಿ, ಅತಿವೃಷ್ಟಿ ಹೀಗ ಆದ್ರೆ ಜನ ಏನ್ ಮಾಡಬೇಕು? ರೈತರ ಸಮಸ್ಯೆಗಳಿಗೆ ಯಾರು ಪರಿಹಾರ ಕಂಡುಕೊಳ್ಳುವರು? ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ಕೆಲವರು ಪತ್ರ ಬರೆದಿದ್ದಾರೆ, ಇನ್ನು ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕೃಷಿ ಸಚಿವರೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾದಂತಹ ಕ್ರಮ ಏನು? ಅದೇ ಕಾರಣಕ್ಕಾಗಿ ಇದೀಗ ಸಚಿವರುಗಳು ಹೇಳ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಕಡೆ ತಿರುಗ್ತಾ ಇದ್ದಾರೆ, ಅವರು ಸರಿಯಾದ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ. ಹಾಗಾದ್ರೆ ಬರ ರಾಜಕೀಯದ ವಿಚಾರವನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಮಳೆ ಒಂದು ಕಡೆ, ಮತ್ತೊಂದು ಕಡೆ ಪ್ರವಾಹ ಪರಿಸ್ಥಿತಿ, ಬರದ ಬರೆ ಕೂಡ ಇದೆ. ಸೊ ಇನ್ನೊಂದು ಕಡೆ ಮಲೆನಾಡು, ಕರಾವಳಿಯಲ್ಲಿ ಮಳೆ ಆಗ್ತಾ ಇದೆ, ಪ್ರವಾಹ ಹಾಕುವಂತಹ ಆತಂಕ ಎದುರಾಗಿದೆ, ಡ್ಯಾಮ್ಗಳು ಕೂಡ ಭರ್ತಿ ಆಗ್ತಾ ಇದೆ. ಇದು ಕೆಲವು ಕಡೆಗಳಲ್ಲಿ ಖುಷಿಯ ವಿಚಾರ. ಆದ್ರೆ ಪ್ರವಾಹದ ಆತಂಕ ಇದೆಯಲ್ಲ, ಇದು ಸಾಕಷ್ಟು ತೊಂದರೆಗೆ ಕಾರಣ ಆಗುವಂತಹದ್ದು. ಇನ್ನು ಮಹಾರಾಷ್ಟ್ರದ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಬಾರಿಯಂತೆ ಈ ಸಲವೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ನಾವು ಬಯಲು ಸೀಮೆಯ ಕಡೆ ಹೋಗಿ ನೋಡೋದಾದ್ರೆ ಮಳೆನೇ ಇಲ್ಲ, ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ಯಾಕಪ್ಪ ಮಳೆ ಬಂದಿಲ್ಲ? ಮಳೆಗಾಗಿ ಕಾದು ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಅಂತೂ ಬಿತ್ತನೆಗಾಗಿ ಕಾದು ಕೂತಿದ್ದಾರೆ. ಇದೇ ಕಾರಣಕ್ಕಾಗಿ ಮಳೆ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಏಕದಳ, ದ್ವಿದಳ ಧಾನ್ಯ ಬೆಳೆಯೋದಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಭತ್ತ, ಕಬ್ಬು ಬೆಳೆಯಿಂದ ದೂರವೇ ಉಳಿದಿದ್ದಾರೆ ರೈತರು. ಕಾರಣ ಮಳೆ ಬರುತ್ತೆ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಮಳೆನೇ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡೋದು ಅನ್ನುವಂತಹ ಆತಂಕ ರೈತರಿಗಿದೆ. ಸೊ ಪರ್ಯಾಯವಾಗಿ ಏನಾದ್ರೂ ಮಾಡೋಣ ಅಂತ ಇದ್ದಾರೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ಸರ್ಕಾರಕ್ಕೆ ಪ್ರತಿಪಕ್ಷ ಬಿಸಿ ಮುಟ್ಟಿಸ್ತಾ ಇದೆ. ಪ್ರವಾಹ ಬರದ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಆ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಪ್ರವಾಹ ಆಗಿರ್ಬೋದು, ಬರ ನಿರ್ವಹಣೆಗೆ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ತುರ್ತು ಕಾರ್ಯಗಳಿಗಾಗಿ ಮಧ್ಯಂತರ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಲ್ಲಿ ಫಂಡ್ ಇರುತ್ತಲ್ಲ, ಆ ಜಿಲ್ಲಾಧಿಕಾರಿಗಳಿಗೆ ಕೊಡುವಂತಹ ಫಂಡ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೊರತೆ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲಿ ಉಸ್ತುವಾರಿ ಸಚಿವರುಗಳ ನೇಮಕ ಮಾಡಬೇಕು. ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರ ಇಲ್ಲಿ ಮಾಡಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೈತರ ಸಾಲ ಮನ್ನಾ ಮಾಡಬೇಕು. ಅಂದ್ರೆ ಕೃಷಿ ಸಾಲವನ್ನ ತೆಗೆದುಕೊಂಡಿರ್ತಾರಲ್ಲ, ಅಂತಹ ರೈತರ 50,000 ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಬೇಕು.
ಈಗ ಏನೇನು ಪ್ರವಾಹದಿಂದಾಗಿ ಬೆಳೆ ಹಾನಿ ಆಗಿದೆ ಅಥವಾ ನೀರಿಲ್ಲದೆ ಹಾನಿ ಆಗಿದೆ ಅಂತಹ ಒಂದು ಬೆಳೆ ಹಾನಿಯ ಸಮೀಕ್ಷೆಯನ್ನ ಮಾಡಬೇಕು. ಇಮಿಡಿಯೇಟ್ ಆಗಿ ತುರ್ತು ಪರಿಹಾರವನ್ನ ಘೋಷಣೆ ಮಾಡುವಂತಹ ಕೆಲಸ ಆಗ್ಬೇಕಾಗತ್ತೆ, ಪರಿಹಾರವನ್ನ ಕೊಡುವ ಕೆಲಸ ಮಾಡಬೇಕು. ಪ್ರಕೃತಿ ವಿಕೋಪದಂತಹ ಸೂಕ್ಷ್ಮ ವಿಚಾರಗಳಲ್ಲೂ ಕೂಡ ರಾಜಕೀಯ ಬೇಡ ಅನ್ನುವ ಸಲಹೆಯನ್ನ ಆರ್ ಅಶೋಕ್ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯದವರು ಹೇಳ್ತಾ ಇರೋದೇನು, ಕೇಂದ್ರ ಸರ್ಕಾರ ಹಣವನ್ನ ಕೊಡ್ತಾ ಇಲ್ಲ, ವಿಪತ್ತು ನಿರ್ವಹಣೆಯ ವಿಚಾರದಲ್ಲಿ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗಬಾರ್ದು. ಗೂಬೆ ಕೂರಿಸಿ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಅದನ್ನೇ ಹೇಳ್ತಾನೆ ಇದೆ. ಏನೇ ಹೇಳಿದ್ರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತದೆ. ಅದನ್ನ ಮೊದಲು ಬಿಡಬೇಕು. ಈಗ ರೈತರಿಗೆ ಬೇಕಾಗಿರೋದೇನು, ನೀವು ಹೇಳುವಂತಹ ಭರವಸೆನೋ ಆಶ್ವಾಸನೆಗಳೋ ಅಲ್ಲ. ಅವರಿಗೆ ಬೇಕಾಗಿರೋದು ತತ್ಕ್ಷಣದ ಪರಿಹಾರ. ಆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಸರ್ಕಾರ. ಇಲ್ಲಿ ಸಾಗರೋಪಾದಿಯಲ್ಲಿ ಕಾರ್ಯಗಳು ಮಾಡಬೇಕಾಗುತ್ತೆ, ಕೆಲಸ ಕಾರ್ಯಗಳು ನಡಿಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಿಎಂ ಡಿ.ಕೆ. ಶಿವಕುಮಾರ್ಗೆ ಆರ್ ಅಶೋಕ್ ಸವಾಲು ಕೂಡ ಹಾಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ, ಡಿ.ಕೆ. ಶಿವಕುಮಾರ್ ಅವರು ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲಾ ವಸ್ತುಗಳ, ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ನಿಮ್ಮ ಸರ್ಕಾರದಲ್ಲೂ ಕೂಡ ಕಮಿಷನ್ ಏಜೆಂಟರ ಹಾವಳಿ ನಿಂತಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ನಿಮ್ಮಲ್ಲಿ ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರು ಇಲ್ಲ ಅನ್ನುವ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ನೀವು ಮಾಡ್ತಾ ಇರುವಂತಹ ಈ ನಿರ್ಲಕ್ಷ್ಯಕ್ಕೆ ನಮ್ಮ ರಾಜ್ಯದ ಅನ್ನದಾತರು ಯಾಕೆ ಬಲಿಯಾಗಬೇಕು? ರೈತರ ಹಿತರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆಂತರಿಕ ಕಲಹಗಳೇ ಹೆಚ್ಚಾಯ್ತಾ? ಈಗ ನೋಡಿದ್ರೆ ಎಲ್ಲರೂ ಕೂಡ ಸಂಪುಟ ವಿಸ್ತರಣೆಯತ್ತ ಮನಸ್ಸು ಮಾಡಿ ಆ ಕಡೆ ನೋಡಿಕೊಂಡು ಈಗ ಎಲ್ಲೇ ಹೋದ್ರೂ ಕೂಡ ಇವರು ಒತ್ತಡ ಹೇರುವಂಥದ್ದು, ಲಾಬಿ ಮಾಡುವ ಕೆಲಸಗಳಾಗ್ತಾ ಇದೆ. ರಾಜ್ಯದ ಜನತೆ ಅಸಮರ್ಥ ಆಡಳಿತಕ್ಕೆ ತಕ್ಕ ಪಾಠ ಕಲಿಸುವುದು ನಿಶ್ಚಿತ ಅಂತ ಹೇಳಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲನ್ನ ಕೂಡ ಹಾಕಿದ್ದಾರೆ. ಏನೋ ಈ ಒಂದು ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿರೋದು ಅನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಕೃಷಿ ಸಚಿವರೇ ಇಲ್ಲ. ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರಿದ್ರೆ ಅಟ್ಲೀಸ್ಟ್ ಅವ್ರು ಹೋಗಿ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಜೊತೆಗೇನೆ ಅಲ್ಲಿ ರೈತರಿಗೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳುವ ಕೆಲಸ ಆಗ್ಬೇಕಾಗಿತ್ತು. ಎಲ್ಲ ಕೂಡ ಒಂದು 13 ಸಚಿವರುಗಳನ್ನ ಹೊರತುಪಡಿಸಿದ್ರೆ ಉಳಿದ ಯಾವ ಖಾತೆಗಳಿಗೂ ಸಚಿವರಿಲ್ಲ. ಈಗ ಬೇಕಾಗಿರೋದು ಯಾರು? ಇಂತಹ ಸಂದರ್ಭದಲ್ಲಿ, ಬರ ಬಂದಂತಹ ಸಂದರ್ಭದಲ್ಲಿ, ಪ್ರವಾಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಕೃಷಿ ಸಚಿವರು ಬೇಕು. ಅವರೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೇಳ್ತಾ ಇದ್ದಾರೆ. ಈಗ ಆರ್ ಅಶೋಕ್ ಅವರು ಪತ್ರ ಬರೆದ್ರು, ಸವಾಲುಗಳನ್ನ ಹಾಕಿದ್ರು. ಇದಕ್ಕೆ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರ ಪತ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ಸಾಲ ಮನ್ನಾ ಮಾಡಿ ಅಂತ ಹೇಳ್ತಿರಲ್ಲ, ಪ್ರಧಾನಮಂತ್ರಿ ಅವರಿಗೆ ಕೊಡೋಕೆ ಹೇಳಿ. ವಿಬಿಜಿ, ರಾಮ್ಜಿ, ಜಲ್ ಜೀವನ್ ಮಿಷನ್ ಅನ್ನ ನೀವು ಯೋಜನೆಗಳನ್ನ ತರ್ತೀರಿ. ಆ ಎಲ್ಲ ಅದರ ಕೆಲಸವನ್ನ, ಅದರ ಅನುದಾನವನ್ನ ರಾಜ್ಯದವರು ಮಾಡಬೇಕಾಗತ್ತೆ, ನಾವೇ ಮಾಡಬೇಕು ಅನ್ನೋದಾದ್ರೆ ಮೋದಿ ಅವರ ಹೆಸರಿಗೆ ಹಾಕಬೇಕು ಆ ರೀತಿಯ ಯೋಜನೆಗಳಿಗೆ ಅನ್ನುವಂತಹ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಪ್ರವಾಹ, ಬರ ನಿರ್ವಹಣೆಗೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನು? ಕೇಂದ್ರ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪರಿಹಾರವನ್ನ ಕೊಡಬೇಕಾಗಿದೆ, ಆದ್ರೆ ಅದನ್ನ ಯಾವುದು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಈ ಹಿಂದಿನ ವಿಚಾರವನ್ನ ನೆನಪು ಮಾಡ್ಕೊಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಆವಾಗಲೂ ಕೂಡ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪ ಅವರೇ ಒಬ್ಬರೇ ಮುಖ್ಯಮಂತ್ರಿಯಾಗಿ ಇಡೀ ಒಂದು ರಾಜ್ಯವನ್ನು ಸುತ್ತುವಂತಹ ಕೆಲಸ ಮಾಡಿದ್ರು. 1 ತಿಂಗಳುಗಳ ಕಾಲ ಯಾವ ಸಚಿವ ಸಂಪುಟವೂ ಕೂಡ ಇರಲಿಲ್ಲ. ಸೊ ಯಡಿಯೂರಪ್ಪ ಸಾಲ ಮನ್ನಾ ಮಾಡೋದಕ್ಕೆ ಪ್ರಿಂಟಿಂಗ್ ಮಿಷನ್ ಇಲ್ಲ ಅಂತ ಕೂಡ ಹೇಳಲಿಲ್ವಾ? ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ನಿಮ್ಮ ಸಹಕಾರ, ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರ, ನಿಮ್ಮ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಯಾಕಂದ್ರೆ ಯಡಿಯೂರಪ್ಪ ಅವರ ಆಗ ಹೇಳಿದಂತಹ ಮಾತು ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು, ರೈತರ ಕೋಪಕ್ಕೆ ಕಾರಣ ಆಯಿತು. ಏನ್ ಹೀಗೆ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಿ. ಸೊ ಈಗ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಂದ್ರ ಸರ್ಕಾರ, ನಿಮ್ಮ ಸಂಸದರು ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳೋದಿಕ್ಕಿರೋದಾ ನೀವು? ನಮ್ಮನ್ನ ಕೇಳೋ ಬದಲು ನೀವು ಸಂಸದರು ಇದೀರಲ್ಲ, ಹೋಗಿ ಕೇಂದ್ರದವರ ಹತ್ರ ಕೇಳಿ.
ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಿರಿ ಅನ್ನುವಂತಹ ಒಂದು ಟಾಂಗ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಕೇಳಿ, ಪ್ರಧಾನ ಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು. ಹೌದು ಸರ್, ನಾವೇ ಈಗ ವಿಬಿಜಿ ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವ್ದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನು ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ, ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನೆ ದುಡ್ಡಿಂದು ಅಂತ ಹೇಳಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನ ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದ್ರೆ ನಿಮ್ ಸಹಕಾರ ಏನಿದೆ, ಅದಕ್ಕೆ ನಿಮ್ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ ಎಂಪಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ಸೊ ಈಗ ಯಾವ ರೀತಿಯಾಗಿ ಈಗ ಅಶೋಕ್ ಅವರೊಂದಷ್ಟು ಪತ್ರ ಬರೆದ್ರು ಅಥವಾ ಈಗಾಗಲೇ ವಿಪಕ್ಷದವರು ಈ ವಿಚಾರದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸುರೇಶ್ ಬಾಬು ಅವರು, ಜೆಡಿಎಲ್ಪಿ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಹೇಳ್ತಾರೆ, ಇಲ್ಲಿ ಕೃಷಿ ಸಚಿವರೇ ಇಲ್ಲ, ಇನ್ನು ಮುಂದೆ ಏನ್ ಕೆಲಸ ಆಗತ್ತೆ, ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬರೇ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಅನೇಕ ನಾಯಕರುಗಳು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಕಳೆದ ಒಂದು ತಿಂಗಳಿಂದ ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಇಲಾಖೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೃಷಿ ಸಚಿವರಿಲ್ಲ. ಇದು ಎಲ್ಲಿ ಯಾರು ಇವರಿಗೆ ನಿರ್ದೇಶನ ನೀಡ್ತಕ್ಕಂಥವ್ರು ಯಾರು? ಎಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಗಮನಿಸ್ಲಿಕ್ಕೆ ಆಗ್ತಾ ಇದೆಯೇ ಇಲ್ವೇ? ಈ ಥರ ಸೂಕ್ಷ್ಮ ಸಮಸ್ಯೆಗಳು ತಕ್ಷಣ ಬರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ರಾಜ್ಯದಲ್ಲಿ ಆ ಸಂದರ್ಭಕ್ಕೆ ತಕ್ಕಂಥ ತೀರ್ಮಾನಗಳು ತಗೊಳ್ಳೋದಕ್ಕೆ ಇವತ್ತು ಸಮರ್ಪಕವಾದಂಥ ಸಚಿವಾಲಯ ಕಾರ್ಯನಿರ್ವಹಿಸ್ತಾ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಐಸಿ ವರ್ಣಗಿದೆ, ಟೇಕಪ್ ಆಗಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿಗಳಾದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯ್ತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು ಘೋಷಣೆ ಆಗಬಾರ್ದು. ವಿಪಕ್ಷದವರು ತಮ್ಮ ಕೆಲಸ ಏನೋ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಸರ್ಕಾರ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಯಾಕಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ ಈಗ ಬರ ಆಗಿರ್ಬೋದು ಅಥವಾ ಪ್ರವಾಹದ ಪರಿಸ್ಥಿತಿಯನ್ನ ನೋಡೋದಿಕ್ಕೆ, ಅಧ್ಯಯನ ಮಾಡೋದಕ್ಕೆ ಈಗ ತೆರಳ್ತಾ ಇದ್ದಾರೆ, ಪರಿಶೀಲನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಇದೀಗ ಪ್ರವಾಹ ಬರ ಪರಿಸ್ಥಿತಿಯ ಅಧ್ಯಯನಕ್ಕೆ ಇಳಿದಿದೆ. ಖುದ್ದು ಸಿಎಂ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಕೂಡ ಬೆಳಗಾವಿಗೆ ಹೋಗಿದ್ದಾರೆ ಅವರು. ಸೊ ಬರ ಪರಿಸ್ಥಿತಿಯ ಅಧ್ಯಯನವನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಈಗ ಅನೇಕ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಿಂದಲೇ ಅಧಿಕಾರಿಗಳ ಸಭೆಯನ್ನ ಮಾಡಿದವರೇ ಅವರು. ಅಧಿಕಾರಿಗಳಿಂದಾನೇ ಅಂಕಿ ಅಂಶವನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಡಿತಾ ಇದ್ದಾರೆ. ಈಗಷ್ಟೇ ನಿಮ್ಗೆ ಗೊತ್ತಿದೆ, ಮೊನ್ನೆಯಷ್ಟೇ ಅವರು ಕಲಬುರಗಿಗೆ ಹೋದ್ರು, ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ, ವಿಭಾಗೀಯ ಮಟ್ಟದ ಸಭೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ, ಅಲ್ಲಿ ಬರದ ವಿಚಾರ, ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬರದ ವರದಿ ಸಿಕ್ಕ ಬಳಿಕ ಕ್ರಮ ಕೈಗೊಳ್ತೇನೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಜನರ ಸಮಸ್ಯೆ ಆಲಿಸಬೇಕು ಅಂತಾನೆ ಪ್ರತ್ಯೇಕ ಪ್ರಜಾ ಸೇವೆ ಇಲಾಖೆಯ ರಚನೆಯನ್ನ ಕೂಡ ಮಾಡಿದ್ದಾರೆ. ಆಲ್ರೆಡಿ ಅವರು ಯಾವಾಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ವಿಚಾರವನ್ನ ಕೂಡ ಅವರು ಘೋಷಣೆ ಮಾಡಿದ್ರು. ಅದರಲ್ಲೂ ಪ್ರಮುಖ ನಿರ್ಣಯ ಅಂತಾನೆ ನಾವು ಇದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ಏನು ಜನರಿಗೆ ಸಮಸ್ಯೆ ಇದೆ ಅದನ್ನ ಆಲಿಸಬೇಕು, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು. ಅವರು ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ನೋಡಿ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣದಿಂದ ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಗುಲ್ಬರ್ಗಾಗೆ, ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತೀವಿ. ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ,
ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಗೆ ಶುಭ. ಸೊ ಬರದ ಪರಿಸ್ಥಿತಿ ಒಂದು ಕಡೆ, ಪ್ರವಾಹದ ಆತಂಕ ಮತ್ತೊಂದು ಕಡೆ. ಆದ್ರೆ ಇಲ್ಲಿ ರೈತರಿಗೆ ಆಗಿರೋದು, ಜನರಿಗೆ ಆಗುವಂತಹ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯಾಗಿ ರಾಜಕೀಯ ಆಗದೆ ನಿಜವಾಗ್ಲೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳು ಆಗಬೇಕಾಗಿದೆ. ನಾವು ರಾಜಕೀಯದಲ್ಲಿ ಇದ್ದೀವಿ ಅನ್ನುವಂತಹ ಕಾರಣಕ್ಕಾಗಿ ಒಂದು ಕಡೆ ಪರವಾಗಿ ಮಾತಾಡೋದು ಅಥವಾ ವಿರೋಧವನ್ನ ಮಾಡಬೇಕು, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನುವಂತಹ ಕಾರಣಕ್ಕಾಗಿ ವಿರೋಧದ ಮಾತುಗಳನ್ನ ಆಡೋದು ಅಲ್ಲ. ನಿಜವಾಗ್ಲೂ ರೈತರ ಸಮಸ್ಯೆಗೆ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗ್ಲಿ ಸ್ಪಂದಿಸುವ ಕೆಲಸವನ್ನ ಮಾಡಬೇಕಾಗಿದೆ. ರಾಜಕೀಯವನ್ನ ಹೊರತುಪಡಿಸಿ ಇಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಅಧ್ಯಯನಕ್ಕಾಗಿ ಅನೇಕ ಕಡೆಗಳಿಗೆ ತೆರಳುತ್ತಾ ಇದ್ದಾರೆ. ವಿಪಕ್ಷದವರು ಕೂಡ ಅವರ ಜವಾಬ್ದಾರಿ ಏನು, ಅವರ ಕೆಲಸ ಕಾರ್ಯಗಳೇನು ಅದನ್ನ ಮಾಡಬೇಕಾಗತ್ತೆ ಇಲ್ಲಿ.